ವಾಟ್ಸ್ಆ್ಯಪ್ ಸ್ಟೂಡೆಂಟ್ಸ್ SSLC ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಥಾಮ್ಸನ್ ಸರ್. ಸೊ ಸ್ಟೂಡೆಂಟ್ಸ್, ನಿಮ್ಮ FA1 ಆಲ್ಮೋಸ್ಟ್ ಬರೋಕ್ಕಿದೆ. ಸೊ ಕೆಲವೊಂದು ಸ್ಟೂಡೆಂಟ್ಸ್ಗೆ ಆಲ್ರೆಡಿ ಶುರು ಕೂಡ ಆಗಿದೆ. ಸೊ ಈ ಒಂದು FA1ನಲ್ಲಿ ನೀವು ಏಸ್ ಆಗಬೇಕಾದ್ರೆ ಈ ಒಂದು ವಿಡಿಯೋನ ಪೂರ್ತಿ ನೋಡಲೇಬೇಕು. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸ್ಟೂಡೆಂಟ್ಸ್, ಈ ಒಂದು ಕ್ಲಾಸಿನಲ್ಲಿ ನಾವು ನಿಮಗೋಸ್ಕರ ಏನು ಚಾಪ್ಟರ್ಸಲ್ಲಿ ಎಂತಹ ಕ್ವೆಶ್ಚನ್ಸು ಇಂಪಾರ್ಟೆಂಟ್ ಆಗಿ ಬರುತ್ತೆ. ಸೊ FA1 ಬೇಸ್ಡು ಚಾಪ್ಟರ್ಸೇ, FA1 ಬೇಸ್ಡ್ ಕ್ವೆಶ್ಚನ್ಸು. ಸೊ ಏನು ಕ್ವೆಶ್ಚನ್ಸ್ ಇಂಪಾರ್ಟೆಂಟ್ ಆಗಿ ಓದ್ಕೋಬೇಕಂತ ಈ ಒಂದು ವೀಡಿಯೋಲಿ ಮಾಡೋಕ್ಕಿದ್ದೀನಿ. ಓಕೆ, ಸೊ ಹಾಗಾಗಿ ಕೊನೆ ತನಕ ಈ ಒಂದು ವೀಡಿಯೋನ ನೋಡಿ. ಸೊ ಬನ್ನಿ, ಸಮಯ ವ್ಯರ್ಥ ಮಾಡದೆ ಈ ಒಂದು ವೀಡಿಯೋನ ಶುರು ಮಾಡೋಣ. ಸೊ ಫಸ್ಟು ಚಾಪ್ಟರ್ನ ಶುರು ಮಾಡೋಣ. ಹೀರೋಲಿ ಏನು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅಂತ ನಾವು ನೋಡ್ತಾ ಬರೋಣ. ಓಕೆ, ಸೊ ಎಸ್, ಬೇಸಿಕಲಿ ಹೀರೋ ಬಂದು ಸಮ್ಮರಿನ ಓದ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಸೊ ಸಮ್ಮರಿ ವೀಡಿಯೋಸ್ ಆಲ್ರೆಡಿ ನಾನು ಮಾಡಿದ್ದೀನಿ, ನೋಡಿದ್ದೀರಾ ಅಂತ ಅನ್ಕೊತೀನಿ. ಸೊ ಈ ಒಂದು ಹೀರೋ ಇಲ್ಲಿ 3 ಮಾರ್ಕ್ಸ್ ತುಂಬ ಇಂಪಾರ್ಟೆಂಟು. 3 ಮಾರ್ಕ್ ಲಾಂಗ್ ಆನ್ಸರ್ಸ್ ತುಂಬ ಇಂಪಾರ್ಟೆಂಟು. ಸೊ ಆ ಒಂದು 3 ಮಾರ್ಕ್ ಲಾಂಗ್ ಆನ್ಸರ್ಸ್ನ ನೀವು ಕವರ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ನೀವೇನು ಮಾಡ್ಬೋದು, ಈ ಒಂದು ಪೂರ್ತಿ ಪ್ರೋಸ್ನ ಕೂಡ ಕವರ್ ಮಾಡಿಬಿಡ್ಬೋದು. ಓಕೆ, ಸೊ ಏನೇನು ಕ್ವೆಶ್ಚನ್, ಏನು ಟೈಪ್ ಕ್ವೆಶ್ಚನ್ಸ್ ಬೇಸಿಕಲಿ ಬರುತ್ತೆ ಅಂತ ಕೇಳೋಣ. ಡಿಸ್ಕ್ರೈಬ್ ಸ್ವಾಮೀಸ್ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್. ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ಅಂದರೆ ಫಿಯರ್ಫುಲ್ ಎಕ್ಸ್ಪೀರಿಯನ್ಸ್. ಓಕೆ, ಆ ಒಂದು ರಾತ್ರಿ ಸ್ವಾಮಿ ಮಲ್ಕೋಬೇಕಾದ್ರೆ ಆ ಒಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಒಂದು ಫಿಯರ್ಫುಲ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಒಂದು ಕ್ವೆಶ್ಚನು. ಸೊ ಅದ್ರ ಬಗ್ಗೆ ನಾವು ಆನ್ಸರ್ನ ನೋಡೋಣ. ಸ್ವಾಮಿ ಬಿಕಮ್ ಎ ಹೀರೋ ಓವರ್ ನೈಟ್, ಸಬ್ಸ್ಟ್ಯಾನ್ಶಿಯೇಟ್ ಯುವರ್ ಆನ್ಸರ್. ಈ ಕ್ವೆಶ್ಚನ್ ಇದೆಲ್ಲ ಸ್ಟೂಡೆಂಟ್ಸ್, ಸೊ ಸ್ವಾಮಿ ಹೆಂಗೆ ಹೀರೋ ಅದ ಅಂತ ಎಂಬ ಕ್ವೆಶ್ಚನು ವೆರಿ 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 ಇಂಪಾರ್ಟೆಂಟು. ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗಿದೆ, ಇದು ರಿಪೀಟ್ ಆಗಿದೆ. ಓಕೆ, ಥರ್ಡ್ ಕ್ವೆಶ್ಚನ್ ನೋಡೋಣ. ಹೌ ವಾಸ್ ಸ್ವಾಮಿ ಸಕ್ಸಸ್ಫುಲ್ ಇನ್ ಫಿಲ್ಫಿಲಿಂಗ್ ಇಂಟೆನ್ಷನ್ ಆಫ್ ಹಿಸ್ ಫಾದರ್ ಟು ಪ್ರೂವ್ ಹಿಸ್ ಕರೇಜ್. ಓಕೆ, ಸೊ ಈ ಒಂದು 3 ಕ್ವೆಶ್ಚನ್ಸ್ ತುಂಬ ಇಂಪಾರ್ಟೆಂಟ್. ನೀವು ಓವರ್ ಆಲ್ ನೋಡಬೇಕಾದ್ರೆ 3 ಕ್ವೆಶ್ಚನ್ಸ್ ಆಲ್ಮೋಸ್ಟ್ ಇಂಟರ್ ರಿಲೇಟೆಡ್ ಇರುತ್ತೆ, ಆದರೆ ಒಂಚೂರು ಡಿಫ್ರೆನ್ಸಸ್ ಬರುತ್ತೆ ಆನ್ಸರ್ ಬರೆಯೋದನ್ನ. ಸೊ ಅದನ್ನು ನಾವು ನೋಡ್ತಾ ಬರೋಣ. ಓಕೆ, ಸೊ ಲೆಟ್ಸ್ ಗೋ. ಓಕೆ, ಡಿಸ್ಕ್ರೈಬ್ ಸ್ವಾಮೀಸ್ ಡೆಡ್ಫುಲ್ ಎಕ್ಸ್ಪೀರಿಯನ್ಸ್ ವೆನ್ ಯು ವಾಸ್ ಲೈಯಿಂಗ್ ಅಂಡರ್ ದ ಬೆಂಚ್. ಸೊ ಬೆಂಚ್ ಕೆಳಗಡೆ ಅವ್ನು ಮಲಗಿರ್ಬೇಕಾದ್ರೆ ಅವ್ನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು. ಓಕೆ, ಸೊ ಫಸ್ಟ್ ಆಫ್ ಆಲ್ ಅವ್ನು ಬಂದು ಏನಾಯಿತು, ಅವ್ನು ಕೇಳಿರುವ ದೆವ್ವ ಕತೆ ಎಲ್ಲ ನೆನಪು ಮಾಡ್ಕೊಂಡ, ಮತ್ತು ಅವ್ನು ಫುಲ್ಲು ಭಯ ಆಗಿತ್ತು ಅವನಿಗೆ. ಸೊ ಬೆಂಚ್ ಹತ್ರ ಯಾಕೆ ಹೋದ ಅಂತ ಕೇಳಬೇಕಾದ್ರೆ ಆ ಬೆಂಚು ಸ್ವಲ್ಪ ಕಾಂಪ್ಯಾಕ್ಟ್ ಆಗಿ ಮತ್ತು ಅವನಿಗೆ ಸೇಫ್ ಆಗಿ ಅನಿಸ್ತು, ಅಲ್ಲಿ ಹೋದ. ಸೊ ಈ ಬ್ಯಾಕ್ಗ್ರೌಂಡ್ ನಿಮಗೆ ಗೊತ್ತಿದೆ. ಸೊ ಈ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಹೆಂಗೆ ಶುರು ಮಾಡೋಣ ಅಂತ ನೋಡೋಣ. ಸ್ವಾಮಿ ವಾಸ್ ಅಫ್ರೇಡ್ ಆಫ್ ಸ್ಲೀಪಿಂಗ್ ಅಲೋನ್ ಇನ್ ದಿ ಆಫೀಸ್ ರೂಮ್ ಆ್ಯಂಡ್ ಆಫ್ ದ ಡಾರ್ಕ್. ಹಿ ಮೂವ್ಸ್ ಅಂಡರ್ ದ ಬೆಂಚ್ as the space felt more compact, reassuring and safer, and unknowingly fell into a nightmare filled sleep. ಸೊ ಏನಾಗುತ್ತೆ ಅವನಿಗೆ ನೈಟ್ಮೇರ್ ಅಂದರೆ ಏನೋ, ನೈಟ್ಮೇರ್ ಅಂದರೆ ಬ್ಯಾಡ್ ಡ್ರೀಮ್ಸ್. ಓಕೆ, ನೈಟ್ಮೇರ್ ಅಂದರೆ ಬ್ಯಾಡ್ ಡ್ರೀಮ್ಸ್. ಅವನಿಗೆ ಬ್ಯಾಡ್ ಡ್ರೀಮ್ಸ್ ಎಲ್ಲ ಬರೋಕ್ಕೆ ಏನಾಯಿತು, ಶುರುವಾಯಿತು. ಓಕೆ, ಸೊ ಬ್ಯಾಡ್ ಡ್ರೀಮ್ಸ್. ಹಿ ಡ್ರೆಮ್ಟ್ ಆಫ್ ಅ ಟೈಗರ್ ಚೇಸಿಂಗ್. ಅವನಿಗೆ ಏನು ಕನಸು ಬಂತು, ಒಂದು ಟೈಗರ್ ಬಂದು ಅವನ್ನ ಚೇಸ್ ಮಾಡೋ ರೀತಿಯಲ್ಲಿ ಒಂದು ಕನಸು ಬಂತು. ಆದರೆ ಆ ಟೈಗರಿಂದ ಅವನು ಏನು ಮಾಡೋಕ್ಕಾಗಲಿಲ್ಲ. ಅವನು ಆ ಟೈಗರಿಂದ ಅವನು ಏನು ಮಾಡೋಕ್ಕಾಗಲ್ಲ, ಎಸ್ಕೇಪ್ ಆಗೋಕ್ಕಾಗಲಿಲ್ಲ. ಓಕೆ, ಹಂಗೆ ಮುಂದೆ ನೋಡೋಣ. ಈ ಹರ್ಡ್ ದ scratching of tiger claws on the ground, followed by a thud, but couldn't open his eyes and felt stuck in the nightmare. ಸೊ ಈ ರೀತಿ ಅಷ್ಟು ಒಂದು ಭಯಂಕರವಾಗಿತ್ತು ಆ ಒಂದು ನೈಟ್ಮೇರ್. ಓಕೆ, ನೋಡಿ, ವೆನ್ he finally opened his eyes, he tried reaching out for his grandmother for comfort, but only touched the wooden bench leg. His fear intensified. Swami heard some rustling and saw a dark figure moving in the room. Swami feared the worst and assumed it was the devil who had come to ಟೇಕ್ ಹಿಮ್ ಅವೇ. ನೋಡಿ, ಇದರೆಲ್ಲ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರೋದೆ. ಪ್ಲೀಸ್ ಟೇಕ್ ಅ ಸ್ಕ್ರೀನ್ಶಾಟ್ ಆಫ್ ದಿಸ್. ಸೊ ಇದನ್ನು ನೀವೇನು ಮಾಡ್ಬೋದು, ನಿಮ್ಮ ಓನ್ ವರ್ಡ್ಸಲ್ಲಿ ಬರೀಬೋದು. ಸೊ ಅವ್ನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಅವ್ರ ನೈಟು ಬೆಂಚ್ ಕೆಳಗಡೆ ಅವ್ನು ಮಲಗಿರಬೇಕಾದ್ರೆ ಹೆಂಗಿತ್ತು ಅಂತ. ಸೊ ಯು ಕ್ಯಾನ್ ಟೇಕ್ ದಿಸ್ ನೋಟ್ಸ್. ಸೊ ಥಾಮ್ಸನ್ ಸರ್ ಕೊಡುವ ನೋಟ್ಸ್ ಆ ರೀತಿಯೇ ನೀವು ಬರೀಬೇಕಂತ ಏನಿಲ್ಲ, ಅದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಓನ್ ವರ್ಡ್ಸಲ್ಲಿ ಬರೆದರೂ ಕೂಡ ನಡೆಯುತ್ತೆ. ಓಕೆ, ಸೊ ಮುಂದೆ ಹೋಗ್ತಾ ಇರೋಣ. ನೆಕ್ಸ್ಟ್ ಕ್ವೆಶ್ಚನ್. ಸ್ವಾಮಿ ಬಿಕಮ್ ಎ ಹೀರೋ ಓವರ್ ನೈಟ್, ಸಬ್ಸ್ಟ್ಯಾನ್ಶಿಯೇಟ್ ಅವರ್ ಆನ್ಸರ್. ವೆರಿ ಈಸಿ ಟು ಆನ್ಸರ್ ಆ್ಯಂಡ್ ಆಲ್ಸೋ ಮೋಸ್ಟ್ ರಿಪೀಟೆಡ್ ಕ್ವೆಶ್ಚನ್. ಓಕೆ, ಸೊ ಈ ರೀತಿಯಲ್ಲಿ ನೀವು ಬರೀಬೋದು. ಜಸ್ಟ್ ಗಿವನ್ ಅ ಎಕ್ಸಾಂಪಲ್ ಟು ಯು. ನಾನು ಪೂರ್ತಿ ಎಕ್ಸ್ಪ್ಲೇನ್ ಮಾಡಲ್ಲ, ಇದು ಆಲ್ರೆಡಿ ನಾನು ಸಾಕಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಜಸ್ಟ್ ಇದನ್ನು ನೀವು ಓವರ್ ವ್ಯೂ ಗ್ಲಿಮ್ಸ್ ಆಗಿ ನೋಡ್ಕೊಳ್ಳಿ. ಓಕೆ, in A Hero by R.K. Narayan, Swami's father challenges him to sleep alone in the dark office room. ಸೊ ಸ್ವಾಮಿ ಅವ್ರ ಅಪ್ಪ ಏನು ಮಾಡ್ತಾರೆ, ಈ ಒಂದು ಸ್ವಾಮಿ ಏನು ಮಾಡಬೇಕು, ಡಾರ್ಕ್ ರೂಮು ಒಬ್ಬನೇ ಮಲ್ಕೋಬೇಕಂತ ಚಾಲೆಂಜ್ನ ಇಶ್ಯೂ ಮಾಡ್ತಾರೆ. ಯಾಕೆ ಚಾಲೆಂಜ್ ಇಶ್ಯೂ ಮಾಡ್ತಾರೆ, ಇವ್ರು ಬಂದು ನ್ಯೂಸ್ ಪೇಪರ್ನ ಓದಿರಬೇಕಾದ್ರೆ ಒಂದು ಯಂಗ್ ವಿಲೇಜ್ ಬಾಯ್ ಏನು ಮಾಡ್ತಾನೆ, ಅವನು ಟೈಗರ್ನ ಏನು ಮಾಡ್ತಾನೆ, ಫೈಟ್ ಮಾಡ್ತಾನೆ. ಸೊ ಅದನ್ನು ನೋಡಿಕೊಂಡು ಇವ್ರ ಅಪ್ಪ ಕೂಡ ಹೆಂಗಾಗ್ಬಿಡ್ತು, ನನ್ನ ಮಗ ಕೂಡ ಆ ರೀತಿ ಬ್ರೇವ್ ಆಗಿರ್ಬೇಕಂತ ಏನು ಮಾಡ್ತಾರೆ, ಒಂದು ಚಾಲೆಂಜ್ನ ಅವ್ರು ಇಶ್ಯೂ ಮಾಡ್ತಾರೆ. ಸೊ ಹಂಗೆ ಮುಂದೆ ಹೋಗೋಣ. ಸ್ವಾಮಿ ಈಸ್ ಅಫ್ರೇಡ್ and remembers all the scary ghost and devil stories he'd heard
ಆ್ಯಂಡ್ ಫಾಲ್ಸ್ ಇಂಟು ಅ ನೈಟ್ಮೇರ್ ಫಿಲ್ ಸ್ಲೀಪ್. ಸೊ ಹಾಗೆ ನೈಟ್ಮೇರ್ ಫಿಲ್ ಸ್ಲೀಪು. ಸೊ ಲಾಸ್ಟ್ ಆನ್ಸರಲ್ಲಿ ಕೂಡ ನೋಡಿದ್ವಿ ಆ ನೈಟ್ಮೇರ್ ಎಂಬ ವರ್ಡ್ ತುಂಬ ಇಂಪಾರ್ಟೆಂಟ್ ಸ್ಟೂಡೆಂಟ್. ಸೊ ಟ್ರೈ ಯೂಸಿಂಗ್ ದಟ್. ಓಕೆ, ಸ್ಪೆಲ್ಲಿಂಗ್ಸ್ನ ಕೂಡ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹಿ ವೇಕ್ಸ್ ಅಪ್ ಟು ಡಾರ್ಕ್ ಮೂವಿಂಗ್ ಫಿಗರ್ ಇನ್ ದ ರೂಮ್ ಮೇಕಿಂಗ್ ರಸ್ಲಿಂಗ್ ನಾಯ್ಸ್. Assuming it was the devil who had come to take him away, as it nears, Swami hugs the figure with all his might and bites into its legs. ಸೊ ಏನು ಮಾಡ್ತಾನೆ, ಸೊ ಈ ಒಂದು ಸ್ವಾಮಿ ಏನು ಅನ್ಕೊತಾನೆ, ಸೊ ಆ ಒಂದು ಡಾರ್ಕ್ ಮೂವಿಂಗ್ ಫಿಗರ್ನ ನೋಡ್ತಾನೆ, ಇದು ದೆವ್ವಾನೆ ಅಂತ ಅನ್ಕೊಬಿಡ್ತು ಏನು ಮಾಡ್ತಾನೆ, ಅದನ್ನು ಗಟ್ಟಿಗೆ ಹಿಡ್ಕೊಂಡು ಏನು ಮಾಡಿಬಿಡ್ತಾನೆ, ಜೋರಾಗಿ ಕಚ್ಬಿಡ್ತಾನೆ. ಆದರೆ ಆ ಮೂವಿಂಗ್ ಫಿಗರ್ ಯಾರು, ಆ ಡಾರ್ಕ್ ಫಿಗರ್ ಯಾರು ಅಂತ ನೋಡೋಣ. ದ ಡಾರ್ಕ್ ಫಿಗರ್ ಕ್ರೈಸ್ ಔಟ್ ಇನ್ ಪೇನ್ ಆ್ಯಂಡ್ ಫಾಲ್ಸ್ ಆನ್ ದ ಫರ್ನಿಚರ್, causing Swami's father, a cook and servant to rush into the room. When they turned on the lights, they Swami that had inadvertently caught a ನಟೋರಿಯಸ್ ಬರ್ಗ್ಲರ್. ಆದರೆ ಏನಾಗುತ್ತೆ ಅಂದರೆ ಕೊನೆಗೆ ಏನಾಗುತ್ತೆ, ಇವನು ಹಿಡ್ದಿರೋದು ಯಾರಂತ ನೋಡಬೇಕಾದ್ರೆ ಅದೊಂದು ದೆವ್ವ ಇಲ್ಲ, ಗೋಸ್ಟ್ ಆಗಿರಲಿಲ್ಲ, ಅದು ಒಂದು ನಟೋರಿಯಸ್ ಬರ್ಗ್ಲರ್ ಆಗಿತ್ತು. ಸೊ ನೆಕ್ಸ್ಟ್ ಏನಾಗ್ಬಿಡ್ತಾ, ವೆರಿ ಸಿಂಪಲ್. ಓಕೆ, ಸ್ವಾಮಿ ವಾಸ್ ಪ್ರೈಸ್ಡ್ ಆ್ಯಂಡ್ ಕಂಗ್ರ್ಯಾಚುಲೇಟೆಡ್ ದ ನೆಕ್ಸ್ಟ್ ಡೇ ಬೈ ದ ಪೊಲೀಸ್, ಹಿಸ್ ಹೆಡ್ ಮಾಸ್ಟರ್, ಟೀಚರ್ ಆ್ಯಂಡ್ ಕ್ಲಾಸ್ಮೇಟ್ಸ್. ಸೊ ನೆಕ್ಸ್ಟ್ ಏನಾಗ್ಬಿಟ್ಟ, ಅವನು ಓವರ್ ನೈಟಲ್ಲಿ ಏನಾಗ್ಬಿಟ್ಟ, ಹೀರೋನೇ ಆಗ್ಬಿಟ್ಟ ಅಂತ ನಾವು ಬರಿಬೋದು ಆನ್ಸರ್. ಅಗೇನ್ ಪ್ಲೀಸ್ ಟೇಕ್ ಅ ಸ್ಕ್ರೀನ್ ಶಾಟ್. ಆ ರೀತಿಯೇ ಬರಿಬೇಕನ್ನ ಏನಿಲ್ಲ. ಸೊ ಅರ್ಥ ಮಾಡಿಕೊಂಡು ನಿಮ್ಮ ಓನ್ ವರ್ಡ್ಸಲ್ಲಿ ಕೂಡ ಬರಿಬಹುದು. ಓಕೆ, ಹೌ ವಾಸ್ ಸ್ವಾಮಿ ಸಕ್ಸಸ್ಫುಲ್ ಇನ್ ಫುಲ್ಫಿಲ್ಲಿಂಗ್ ದ ಇಂಟೆನ್ಷನ್ ಆಫ್ ಹಿಸ್ ಫಾದರ್ ಟು ಪ್ರೂವ್ ಹಿಸ್ ಕರೇಜ್. ಸೊ ಹೆಂಗೆ ಸ್ವಾಮಿ ಸಕ್ಸಸ್ಫುಲ್ ಆದ, ಅಗೇನ್ ಸೇಮ್ ಆ ಒಂದು ಕ್ವೆಶ್ಚನ್ಗೂ ಈ ಒಂದು ಕ್ವೆಶ್ಚನ್ಗೂ ಇಂಟರ್ ರಿಲೇಷನ್ಸ್ ಇದೆ. ಸೊ ಎಸ್, ಆನ್ಸರ್ನ ಒಂಚೂರು ಫ್ರೇಮ್ ಮಾಡಿ ಸ್ಮಾರ್ಟಾಗಿ ಬರೀರಿ ಸಾಕಾಗುತ್ತೆ. ಸೊ ಇದು ಯಾವ ರೀತಿಯಲ್ಲಿ ಬರ್ದಿದ್ದೀನಿ ಅಂತ ತೋರಿಸ್ತೀನಿ. ಸ್ವಾಮಿ ಫಾದರ್ reads a newspaper article about a boy who fought a tiger. He believes that courage is the most important thing and that age or strength does not matter. So yes, ನಾನು ಮುಂದೆನೇ ಹಿಂದೆ. ಸೊ ಈ ಒಂದು ಸ್ವಾಮಿ ಅವರ ಅಪ್ಪ ಏನು ಮಾಡ್ತಾರೆ, ಒಂದು ನ್ಯೂಸ್ ಪೇಪರಲ್ಲಿ ನೋಡ್ತಾರೆ. ಆ ನ್ಯೂಸ್ ಪೇಪರಲ್ಲಿ ಈ ಒಂದು ಯಂಗ್ ವಿಲೇಜ್ ಬಾಯ್ ಬಗ್ಗೆ ನೋಡಬೇಕಾದ್ರೆ ಇವ್ರಿಗೆ ಏನಾಯಿತು, ಸ್ವಾಮಿಗೂ ಆ ರೀತಿ ಬರಬೇಕು. ಸೊ ಕರೇಜ್ಗೆ, ಬ್ರೇವರಿಗೆ ಏಜು ಮ್ಯಾಟ್ರ್ ಆಗಲ್ಲ ಅಂತ ಅಪ್ಪ ಅಂತಾರೆ, ಆದರೆ ಸ್ವಾಮಿ ಬೇರೆ ಅಂತಿದ್ದ. ಓಕೆ ನೋಡಿ, ಈಗ ಹಿ ವಾಂಟ್ಸ್ ಹಿಸ್ ಸನ್ ಸ್ವಾಮಿ ಹೂ ಸ್ಟಡೀಸ್ ಇನ್ ದ ಸೆಕೆಂಡ್ ಫಾರ್ಮ್ ಟು ಬಿಕಮ್ ಬ್ರೇವ್. ಸೊ ಹಿ ಮೇಕ್ ಸ್ವಾಮಿ ಸ್ಲೀಪ್ ಅಲೋನ್ ಇನ್ ಹಿಸ್ ಆಫೀಸ್ ರೂಮ್ ಅಟ್ ನೈಟ್. ಸೊ ಅಗೇನ್, ಸೊ ಸ್ವಾಮಿಗೆ ಏನು ಅಭ್ಯಾಸ ಇತ್ತು, ಅಜ್ಜಿ ಜೊತೆಗೆ ಮಲ್ಕೊಂಡಿದ್ದ ಅವನು ರಾತ್ರಿಯಲ್ಲಿ, ಯಾಕಂದರೆ ಅವ್ನು ಕತ್ಲು ನೋಡಬೇಕಾದ್ರೆ ಭಯ ಆಗ್ತಿತ್ತು. ಸೊ ಆ ಒಂದು ಹ್ಯಾಬಿಟ್ನ ಇವರು ಚೇಂಜ್ ಮಾಡಬೇಕಂತ ಈ ಒಂದು ಚಾಲೆಂಜ್ನ ಕೊಡ್ತಾರೆ. ಓಕೆ, ಸ್ವಾಮಿ ಫೀಲ್ಸ್ ವೆರಿ ಸ್ಕೇರ್ಡ್ ಆ್ಯಂಡ್ ರಿಮೆಂಬರ್ಸ್ many ghost and devil stories he had heard before. In the night, he hears a noise and sees a dark figure moving towards him, so he thinks it's a devil. So again, ಆ ಒಂದು ಭಾಗ ಇಲ್ಲೇ ನೀವು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಅವ್ನು ಹೆಂಗೆ ಫುಲ್ಫಿಲ್ ಮಾಡ್ದ, ಅವ್ನ ಕರೇಜ್ ಇದೆ ಅಂತ ನೀವು ಬರಿಬೋದು. ಸೊ ಏನಾಗುತ್ತೆ, ಅಗೇನ್ ಸೇಮ್ ಥಿಂಗು, ಆ ಒಂದು ಡಾರ್ಕ್ ಫಿಗರ್ನ ನೋಡ್ತಾನೆ, ದೆವ್ವ ಅಂತ ಅನ್ಕೊತಾನೆ. ಸೊ ಏನು ಮಾಡಿಬಿಡ್ತಾನೆ, ಇಟ್ಕೊಂಡು ಜೋರಾಗಿ ಕಚ್ಬಿಡ್ತಾನೆ. ಆದರೆ ಅದು ಯಾರು, ಆ ದೆವ್ವ ಇಲ್ಲ, ಅದು ಡಾರ್ಕ್ ಫಿಗರ್. ಯಾರು ಡಾರ್ಕ್ ಫಿಗರ್ ಬಂದು ಒಂದು ನಟೋರಿಯಸ್ ಬರ್ಗ್ಲರು. ಆ ಒಂದು ನಟೋರಿಯಸ್ ಬರ್ಗ್ಲರ್ನ ಹಿಡಿದ್ಬಿಟ್ಟು ಏನಾಗ್ಬಿಡ್ತಾನೆ, ಸ್ವಾಮಿ ಬಂದು ಓವರ್ ನೈಟಲ್ಲಿ ಹೀರೋ ಆಗ್ತಾನೆ. ಜೊತೆಗೆ ಅಪ್ಪ ಅದು ಇಂಟೆನ್ಷನ್ನ ಏನು ಮಾಡಿಬಿಡ್ತಾನೆ, ಫುಲ್ಫಿಲ್ ಮಾಡಿಬಿಡ್ತಾನೆ. ಇಂಟೆನ್ಷನ್ ಅಂದರೆ ಅಪ್ಪಗೆ ಇರುವ ಥಾಟ್ನ ಏನು ಮಾಡಿಬಿಡ್ತಾನೆ, ಫುಲ್ಫಿಲ್ ಮಾಡಿಬಿಡ್ತಾನೆ. ಸೊ ಹಾಗಾಗಿ ಈ ಒಂದು ಹೀರೋನ ನಾವು ಮುಗಿಸಿದ್ದೀವಿ. ಸೊ ಅಗೇನ್ ಸಮ್ಮರಿ ಕ್ವೆಶ್ಚನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. 3 ಮಾರ್ಕ್ ಕ್ವೆಶ್ಚನ್ಸ್ಗೆ ಪ್ರಾಕ್ಟೀಸ್ ಮಾಡಿ. ಸೊ ಆ ಒಂದು 3 ಕ್ವೆಶ್ಚನ್ಸಿಂದಾನೇ ಮೇಜಲ್ಲಿ ನಿಮಗೆ ಕ್ವೆಶ್ಚನ್ಸ್ನ ಕೇಳಿರ್ತಾರೆ. ಓಕೆ, ಸೊ ಎಸ್, ಲೆಟ್ಸ್ ಮೂವ್ ಆನ್ ಟು ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಟ್ರೀ. ಅಗೇನ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಟ್ರೀ ಅಲ್ಲಿ ಕೂಡ ನಮಗೆ ಬೋರ್ಡ್ಸ್ಗೆ 4 ಮಾರ್ಕ್ಸ್ ಕ್ವೆಶ್ಚನ್ ಕೇಳ್ತಾರೆ. ಓಕೆ, ಸೊ 4 ಮಾರ್ಕ್ಸು ಸಮ್ಮರಿ ಕ್ವೆಶ್ಚನ್ಸ್ ಕೇಳ್ತಾರೆ. ಸೊ 4 ಮಾರ್ಕ್ಸ್ ಸಮ್ಮರಿ ಕ್ವೆಶ್ಚನ್ಸ್ ಕೇಳಬೇಕಾದ್ರೆ ಸಮ್ಮರಿನ ನೀವು ಓದ್ಕೊಂಡ್ರೆ ಸಾಕು, ಅದನ್ನು ಒಂಚೂರು ಕರೆಕ್ಟಾಗಿ ಸ್ಮಾರ್ಟಾಗಿ ಪ್ರೆಸೆಂಟ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಯಾವ ರೀತಿ ಎಲ್ಲ ಕ್ವೆಶ್ಚನ್ಸ್ ಬರುತ್ತೆ ಅಂತ ನೋಡೋಣ. ಆ್ಯಂಡ್ ಬಿಫೋರ್ ಗೋಯಿಂಗ್ ದೇರ್, ಏನೇ ಕ್ವೆಶ್ಚನ್ಸ್ ಕೇಳಿ ಸ್ಟೂಡೆಂಟ್ಸ್, ಲೆಟ್ ಇಟ್ ಬಿ ವಾಟ್ ಎವರ್ ಕ್ವೆಶ್ಚನ್ಸ್, ತಲೆನೇ ಕೆಡ್ಸ್ಕೊ ಹೋಗ್ಬೇಡಿ. ಎನಿಥಿಂಗ್ ದೇ ಆಸ್ಕ್, ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಟ್ರೀ, ಎನಿಥಿಂಗ್ ದೇ ಆಸ್ಕ್, ಸಮ್ಮರಿನ ಮಾತ್ರ ಬರೀರಿ. ಸೊ ನೋಡಬೇಕಾದ್ರೆ ಎಲ್ಲ ಇಂಟರ್ಲಿಂಕ್ಟೇ ಇರುತ್ತೆ. ಓಕೆ, ಸೊ 3 ಮಾರ್ಕ್ ಕ್ವೆಶ್ಚನ್ಸಲ್ಲಿ ಒಂಚೂರು ಡಿಫ್ರೆನ್ಸ್ ಬರ್ಬೋದು. ಸೊ ಹಾಗಾಗಿ ಆನ್ಸರ್ನ ಚೇಂಜ್ ಮಾಡಿ ಬರೆಯೋದ್ರಲ್ಲಿ ಉಪಯೋಗ ಇದೆ. ಆದರೆ ಈ ರೀತಿ ಬರಬೇಕಾದ್ರೆ 4 ಮಾರ್ಕ್ ಕ್ವೆಶ್ಚನ್ಸ್ ಬರಬೇಕಾದ್ರೆ ಬರೀ ಸಮ್ಮರಿನ ಬರೀರಿ ಸಾಕಾಗುತ್ತೆ. ಓಕೆ, ಸೊ ವಾಟ್ ಆರ್ ದ ಮೋಸ್ಟ್ ರಿಪೀಟೆಡ್ ಕ್ವೆಶ್ಚನ್ಸ್ ನೋಡೋಣ. ದ ಪೋಯಟ್ಸ್ ಗ್ರ್ಯಾಂಡ್ ಮದರ್ ಹ್ಯಾಡ್ ಎ ಝೀಲ್ ಫಾರ್ ಕ್ಲೈಂಬಿಂಗ್ ಟ್ರೀಸ್. ಝೀಲ್ ಅಂದರೆ ಪ್ಯಾಷನ್ ಅಂತ ಅನ್ಬೋದು. ಪ್ಯಾಷನ್ ಅಂದರೆ ತುಂಬ ಇಷ್ಟಪಟ್ಟು ಮಾಡುವ ಒಂದು ವಸ್ತುನ ನಾವೇನಂತ ಕರಿತೀವಿ, ಪ್ಯಾಷನ್ ಅಂತ ನಾವು ಕರಿತೀವಿ. ಓಕೆ, ಹೌ ವಾಸ್ ದ ಗ್ರ್ಯಾಂಡ್ ಮದರ್ ಸಕ್ಸಸ್ಫುಲ್ ಇನ್ ಫುಲ್ಫಿಲ್ಲಿಂಗ್ ಅ ಡಿಸೈರ್ ಟು ಲೀವ್ ವಿತ್ ದ ಟ್ರೀಸ್? ಅಕಾರ್ಡಿಂಗ್ ಟು ದ ಪೋಯಟ್, ಇಸ್ ಗ್ರ್ಯಾಂಡ್ ಮದರ್ ವಾಸ್ ಎ ಜೀನಿಯಸ್. ಎಲಾಬ್ರೇಟ್. ಅಗೇನ್ ನೋಡಿ, ತುಂಬ ಇಂಪಾರ್ಟೆಂಟು. ಸಮ್ಮರೈಸ್ ದ ಪೋಮ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಇನ್ ಯೋರ್ ಓನ್ ವರ್ಡ್ಸ್. ನೋಡಿ, ಎಲ್ಲೇ
ನೋಡಬೇಕಾದ್ರೂ ನೀವು 4 ಮಾರ್ಕ್ ಕ್ವೆಶ್ಚನ್ಸ್ ಬರಬೇಕಾದ್ರೆ, ಲಾಂಗ್ ಆನ್ಸರ್ ಕ್ವೆಶ್ಚನ್ಸ್ ಬರಬೇಕಾದ್ರೆ ಸಮ್ಮರಿನ ಬರೆದ್ರೆ ಸಾಕಾಗುತ್ತೆ. ಸೊ ಐ ಹ್ಯಾವ್ ಗಿವನ್ ಯು ಒನ್ ಸ್ಮಾಲ್ ಸಿಂಪಲ್ ಸಮ್ಮರಿ. ಈ ಒಂದು ಸಮ್ಮರಿಲಿ ನಾನು ಏನು ಮಾಡಿದ್ದೀನಿ ಅಂದರೆ ಪೂರ್ತಿ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀನ ಕವರ್ ಮಾಡಿದ್ದೀನಿ. ಓಕೆ, ಲೆಟ್ ಮಿ ರೀಡ್ ಇಟ್ ಫಾರ್ ಯು ಫ್ಯೂ ವರ್ಡ್ಸ್. ನೋಡಿ, ದ ಪೋಮ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ, ಪೋಯೆಟ್ ರಸ್ಕಿನ್ ಬಾಂಡ್ಸ್ ಗ್ರ್ಯಾಂಡ್ ಮದರ್ ವಾಸ್ ಅ ಜೀನಿಯಸ್ ಅಟ್ ಕ್ಲೈಂಬಿಂಗ್ ಟ್ರೀಸ್. ಯಾಕೆ ಜೀನಿಯಸ್ ಅಟ್ ಕ್ಲೈಂಬಿಂಗ್ ಟ್ರೀಸ್? ಅದಕ್ಕೆ ಅವ್ರನ್ನ ಏನಂತ ಕರೀತಾರೆ? ಜೀನಿಯಸ್ ಅಂತ ಕರೀತಾರೆ. ಯಾಕೆ ಜೀನಿಯಸ್ ಅಂತ ಕರೀತಾರೆ ಅಂದರೆ ಅವರು ಸ್ಕಿಲ್ಫುಲ್ ಆಗಿದ್ರು ಟ್ರೀಸ್ನ ಕ್ಲೈಮ್ ಮಾಡೋದಲ್ಲಿ. ಅ ಸ್ಕಿಲ್ ಶಿ ಲರ್ನ್ ಫ್ರಮ್ ಅ ಬ್ರದರ್ ಅಟ್ ಯಂಗ್ ಏಜ್ ಆಫ್ 6. ಸೊ 6 ಇಯರ್ಸಲ್ಲಿ ಇರಬೇಕಾದ್ರೆ ಏನು ಇವರು ಶುರು ಮಾಡಿದ್ರು, ಈ ಒಂದು ಮರ ಹತ್ತೋದನ್ನ ಶುರು ಮಾಡಿದ್ರು. ಓಕೆ, ಶಿ ವಾಸ್ 62 years old. ಶಿ ಪ್ರಿಫರ್ಡ್ ಬೀಯಿಂಗ್ ಆನ್ ನೇಚರ್ ಆ್ಯಂಡ್ ಕ್ಲೈಂಬಿಂಗ್ ಟ್ರೀಸ್ ಇನ್ಸ್ಟೆಡ್ ಆಫ್ ಯೂಸಿಂಗ್ ಲಿಫ್ಟ್. ನೋಡಿ, ಸೊ ಅವ್ರಿಗೆ ನೇಚರ್ ಜೊತೆಗಿರೋದು ಮತ್ತು ಲಿಫ್ಟ್ನ ಯೂಸ್ ಮಾಡೋದು ಅವ್ರಿಗೆ ಇಷ್ಟ ಆಗಲಿಲ್ಲ. ಅದ್ರ ಏನು ಮಾಡ್ತಿದ್ರು, ಈ ಒಂದು ಮರನ ಹತ್ತಿದ್ರು. ಓಕೆ, ನೆಕ್ಸ್ಟ್ ನೋಡಿ, ಒನ್ ಡೇ ಶಿ ಬಿಕಮ್ ಟ್ರ್ಯಾಪ್ಡ್ ಅಟ್ ದ ಟಾಪ್ ಆಫ್ ದ ಟ್ರೀ ಆ್ಯಂಡ್ ಹ್ಯಾಡ್ ಟು ಬಿ ರೆಸ್ಕ್ಯೂಡ್. ಸೊ ಏನಾಗುತ್ತೆ, ಒಂದಿನ ಮರನ ಹತ್ತಬೇಕಾದ್ರೆ ಏನಾಯಿತು, ಅಲ್ಲಿ ಅವರು ಸಿಕ್ಕಾಕೊಳ್ತಾರೆ, ಅವ್ರಿಗೆ ಕೆಳಗಿಳಿಯೋಕ್ಕಾಗಲಿಲ್ಲ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಆ ಅಜ್ಜಿನ ರೆಸ್ಕ್ಯೂ ಮಾಡ್ತಾರೆ. ಮತ್ತು ಡಾಕ್ಟರ್ ಏನು ಮಾಡ್ತಾರೆ, ಡಾಕ್ಟರ್ ಆರ್ಡರ್ಡ್ ಟು ಸ್ಟೇ ಇನ್ ಬೆಡ್ ಫಾರ್ 1 full week. ಶಿ ಫೆಲ್ಟ್ ಮಿಸರಬಲ್ ಇನ್ ಅರ್ ರೂಮ್. ಸೊ ಏನಾಗ್ಬಿಡುತ್ತೆ, ಸೊ 1 ವೀಕು ಅಜ್ಜಿ ಏನಿರಬೇಕು, ನೀವು ಬೆಡ್ ಮೇಲೆಲ್ಲ ಇರಬೇಕು ಅಂತ ಈ ಒಂದು ಡಾಕ್ಟ್ರ್ ಒಂದು ರೂಲ್ನ ಕೊಟ್ಬಿಡ್ತಾರೆ. ಆದರೆ ಅಜ್ಜಿಗೆ ಆ ಒಂದು ರೂಲು ಇಷ್ಟನೇ ಆಗಲಿಲ್ಲ. ಓಕೆ, ಸೊ ಏನಾಗುತ್ತೆ, ಮತ್ತೆ ನೆಕ್ಸ್ಟು ಅಜ್ಜಿ ಬಂದು ಡಿಮ್ಯಾಂಡ್ ಮಾಡ್ತಾರೆ, ಏನೋ ಒಂದು ಹೌಸು, ಒಂದು ಟ್ರೀ ಮೇಲೆ ಒಂದು ಹೌಸ್ನ ಕಟ್ಕೊಡಿ, ನಾನಲ್ಲೇ ಇರ್ತೀನಿ ಅಂತ ಒಂದು ಡಿಮ್ಯಾಂಡ್ ಕೊಡ್ತಾರೆ. ಓಕೆ, ಹರ್ ಸನ್ ಅಂದರೆ ಯಾರು, ನಮ್ಮ ಪೊಯೆಟ್ ಅವ್ರ ತಂದೆ ಮತ್ತು ನಮ್ಮ ಪೊಯೆಟು ಯೂಸ್ ದೇ ಸ್ಕಿಲ್ಸ್ ಟು ಬಿಲ್ಡ್ ಅ ವುಡನ್ ಹೌಸ್ ವಿತ್ ವಿಂಡೋಸ್ ಆ್ಯಂಡ್ ಅ ಡೋರ್ ಇನ್ ಅ ಟ್ರೀ ಟಾಪ್. ಸೊ ಕೊನೆಗೆ ಏನು ಮಾಡ್ತಾರೆ, ನಮ್ಮ ಪೊಯೆಟು ಮತ್ತು ಪೊಯೆಟ್ ಅವ್ರ ತಂದೆ ಏನು ಮಾಡ್ತಾರೆ, ಒಂದು ಟ್ರೀ ಹೌಸ್ನ ಕಟ್ಕೊಟ್ಬಿಡ್ತಾರೆ. ಯಾರಿಗೆ, ಈ ಅಜ್ಜಿಗೋಸ್ಕರ, ಅವ್ರ ಟ್ರೀ ಮೇಲೆ ಇರಲಿ ಅಂತ. ಕೊನೆಗೇನಾಯಿತು, ನಾವು ದ grandmother lives there happily and enjoys drinking wine with the poet every day while living ಇನ್ ಹರ್ ಫೇವ್ರೆಟ್ ಸ್ಪಾಟ್. ಸೊ ಕೊನೆಗೆ ಏನಾಯಿತು, ಯಾರೆಲ್ಲ ಈ ಅಜ್ಜಿ ಬಂದು ಮರ ಹತ್ತಬಾರ್ದು ಅಂತ ಬೈದ್ರು, ಕೊನೆಗೆ ಅವರೇ ಏನು ಮಾಡಿಬಿಟ್ರು, ಅಜ್ಜಿನ ನೋಡಬೇಕಂತ ಮರ ಹತ್ತಕ್ಕೆ ಶುರು ಮಾಡಿಬಿಟ್ರು. ಸೊ ಇದು ನಮ್ಮ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ. ಎಸ್, ಪ್ಲೀಸ್ ಟೇಕ್ ಅ ಸ್ಕ್ರೀನ್ ಶಾಟ್ ಆಫ್ ದಿಸ್ ಆಸ್ ವೆಲ್. ಸೊ ಇದರಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ನಿಮಗೋಸ್ಕರ ಕಂಡೆನ್ಸ್ ಮಾಡಿ ಕೊಟ್ಟಿದ್ದೀನಿ. ಅಗೇನ್ ಇದು ಒಂದು ಬ್ಲೂ ಪ್ರಿಂಟ್ ಥರ ನಿಮಗೆ. ಸೊ ಅದನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ನಿಮ್ಮ ಓನ್ ಆನ್ಸರ್ಸಲ್ಲಿ ನೀವು ಬರೆದ್ರೆ ನಿಮಗೆ ಇನ್ನೂ ಈಸಿ ಆಗುತ್ತೆ. ಓಕೆ, ಸೊ ಲೆಟ್ಸ್ ಮೂವ್ ಆನ್. ವೆರಿ ಇಂಪಾರ್ಟೆಂಟ್, ದೇರ್ಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸು. ಎಸ್, ಈ ಗರ್ಲ್ ಬೈ ದ ಟ್ರ್ಯಾಕ್ಸು ಮೇಜರ್ಲಿ ಏನು ಇಂಪಾರ್ಟೆಂಟ್ ಅಂತ ಕೇಳಬೇಕಾದ್ರೆ ಎಕ್ಸ್ಟ್ರಾಕ್ಟ್ ಕ್ವೆಶ್ಚನ್ಸು. ಓಕೆ, ಎಕ್ಸ್ಟ್ರಾಕ್ಟ್ ಕ್ವೆಶ್ಚನ್ಸು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಗರ್ಲ್ ಬೈ ದ ಟ್ರ್ಯಾಕ್ಸಿಂದ. ಸೊ ಹಾಗಾಗಿ ಕೆಲವೊಂದು ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಟ್ರಾ ಕ್ವೆಶ್ಚನ್ ನಿಮಗೋಸ್ಕರ ತೊಗೊಬಂದಿದ್ದೀನಿ. ಸೊ ಅದನ್ನು ಪ್ರತಿಯೊಂದು ಕ್ವೆಶ್ಚನ್ನ ಓದ್ಬಿಟ್ಟು ಶಾರ್ಟಾಗಿ ಆನ್ಸರ್ನ ಹೇಳಿರ್ತೀನಿ. ಬಟ್ ಪ್ಲೀಸ್ ಟೇಕ್ ಅ ಸ್ಕ್ರೀನ್ಶಾಟ್ ಆಫ್ ಆಲ್ ದ ಕ್ವೆಶ್ಚನ್ಸ್ ವಿತ್ ಆನ್ಸರ್. ಪ್ರತಿಯೊಂದು ಕ್ವೆಶ್ಚನ್ಗೂ ಆನ್ಸರ್ ಜೊತೆಗೆ ನಾನು ತೊಗೊಬಂದಿದ್ದೀನಿ. ಸೊ ಅದನ್ನು ನೀವು ಪೂರ್ತಿ ನೋಡ್ಕೊಳ್ಳಿ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್. ದೇರ್ಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್, ವೆರಿ ಇಂಪಾರ್ಟೆಂಟ್. ಹೂ ಇಸ್ ದ ಸ್ಪೀಕರ್? These words were spoken by the people from the opposite train. So opposite train ಅಲ್ಲಿರುವ ಜನ ಈ ಒಂದು ಮಾತನಾಡಿದ್ರು. Who is the girl mentioned here? ಯಾರು ಈ ಗೋಲು? ರೋಮಾ ತಲ್ರಜಾ is the girl. Okay, why was she by the tracks? ಏನಾಯಿತು, ಅವಳಿಗೆ ಸ್ಲಿಪ್ ಆಗಿ ಏನು ಮಾಡ್ತಾಳೆ, ಟ್ರ್ಯಾಕ್ ಮೇಲೆ ಬಿಡ್ತಾಳೆ. ಓಕೆ, ಸೊ ಈ ರೀತಿ ನೀವು ಆನ್ಸರ್ನ ಬರೀಬೋದು. ಜಸ್ಟ್ ಲೈಕ್ ಸ್ಟೂಡೆಂಟ್ಸ್, ಒಂದು ಒನ್ ಸೆಂಟೆನ್ಸ್ ನೀವು ಬರೆದ್ರೆ ಸಾಕು. ಓಕೆ, ಸೊ ಒಂದು ಸೆಂಟೆನ್ಸಲ್ಲಿ ಈ ಒಂದು ನೋಡಿ, ಹೂ ಇಸ್ ದ ಸ್ಪೀಕರು, ಹೂ ಇಸ್ ದ ಗರ್ಲು, ಈ ರೀತಿ ಎಲ್ಲ ಕೇಳಬೇಕಾದ್ರೆ ಒಂದು ಸೆಂಟೆನ್ಸಲ್ಲಿ ಬರೀರಿ. ಸೊ ಕೊನೆಗೆ ಲಾಸ್ಟ್ ಒಂದು ಆನ್ಸರ್ ಕೇಳಿರ್ತಾರೆ ಗೊತ್ತಾ, ವೈ ವಾಸ್ ಶಿ ಬೈ ದ ಟ್ರ್ಯಾಕ್ಸ್ ಅಂತ. ಸೊ ಆ ಥರ್ಡ್ ಕ್ವೆಶ್ಚನ್ಗೆ ಏನು ಮಾಡಿ, ಒಂಚೂರು ಒಂದು 2 ಸೆಂಟೆನ್ಸ್ 3 ಸೆಂಟೆನ್ಸಲ್ಲಿ ಬರೀರಿ. ಇಟ್ ಈಸ್ ಎನಫ್. ಓಕೆ, ಸೊ 3 ಮಾರ್ಕ್ಸ್ ಫುಲ್ ಪಡಿಬೋದು. ಲೆಟ್ಸ್ ಗೋ ಹೆಲ್ಪರ್. ಸೊ ಯಾರು ಹೇಳೋದು, ಹೂ ಇಸ್ ದ ಸ್ಪೀಕರ್? ಬಾಲೇಶ್ವರ್ ಮಿಶ್ರಾ ಇಸ್ ದ ಸ್ಪೀಕರ್. ಹೂ ಡಸ್ ಹರ್ ರಿಫರ್ ಟು? ಹರ್ ಯಾರಿಗೆ ರಿಫರ್ ಆಗ್ತಿದೆ? ರೋಮಾ ತಲ್ರಾಜಾಗೆ ರಿಫರ್ ಆಗ್ತಿದೆ. ವೆನ್ ಡಿ ದ ಸ್ಪೀಕರ್ ಸೇ ದಿ ಅಬೌವ್ ಸ್ಟೇಟ್ಮೆಂಟ್? ಯಾವಾಗ? ಬಾಲೇಶ್ವರ್ ಬಂದು ಏನು ಮಾಡ್ತಾನೆ, ಹೋಗಿ ನೋಡಿ, ಬಾಲೇಶ್ವರ್ ಮಿಶ್ರಾ ವೆಂಟ್ ಆ್ಯಂಡ್ ಪುಲ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್ ಟು ಹೆಲ್ಪ್ ರೋಮಾ. ದೆನ್ ಹೀ ಸ್ಪೋಕ್ ದಿ ಅಬೌವ್ ಸ್ಟೇಟ್ಮೆಂಟ್. ಓಕೆ, ಸೊ ಏನು ಮಾಡ್ತಾನೆ, ಅವ್ನು ಹೋಗ್ಬಿಟ್ಟು ಆ ಒಂದು ರೆಡ್ ಎಮರ್ಜೆನ್ಸಿ ಚೈನ್ನ ಕೆಳಗೆ ಇಳಿದ್ಬಿಡ್ತಾನೆ. ಅದಾದಮೇಲೆ ಈ ಒಂದು ಸ್ಟೇಟ್ಮೆಂಟ್ನ ಹೇಳೋದು ನಾವು ನೋಡ್ತೀವಿ. ಓಕೆ, ಸೊ ಹಂಗೆ ಮುಂದೆ ಹೋಗೋಣ. ಥರ್ಡ್ ಕ್ವೆಶ್ಚನ್, ಐ ಹೋಪ್ ಐ ಆಮ್ ನಾಟ್ ಟೂ ಲೇಟ್. ಓಕೆ, ಸೊ ಇದು ಯಾರ್ದು ಸ್ಟೇಟ್ಮೆಂಟ್ ಅಂತ ನೋಡೋಣ. ಹೂ ಇಸ್ ದ ಸ್ಪೀಕರ್ ಹಿಯರ್ ಆರ್ ಹೂ ಇಸ್ ದ ಹೈ ಹಿಯರ್? ಐ ರಿಫರ್ಸ್ ಟು ಬಾಲೇಶ್ವರ್ ಮಿಶ್ರಾ. ವೈ ಡಿಡ್ ಹಿ ಹೋಪ್? ಸೊ ಯಾಕೆ ಅವನು ಆ ರೀತಿ ಹೋಪ್ ಮಾಡ್ದ? ಹಿ ನ್ಯೂ ದ ಗರ್ಲ್ ವಾಸ್ ಹರ್ಟ್ ಬ್ಯಾಡ್ಲಿ ಆ್ಯಂಡ್ ಹೋಪ್ ಟು ಹೆಲ್ಪ್ ಹರ್ ಇನ್ ಟೈಮ್. ಓಕೆ, ಸೊ ಕೊನೆಗೆ ಹೌ ಡಿಡ್ ಹಿ ಹೆಲ್ಪ್ ಹರ್? ಹಿ ಹೆಲ್ಪ್ ಹರ್ ಬೈ ಟೇಕಿಂಗ್ ಟು ಅ ನಿಯರ್ ಬೈ ಹಾಸ್ಪಿಟಲ್. ಸೊ ಈ ರೀತಿ ಕ್ವೆಶ್ಚನ್ಸ್ನ ಕೇಳ್ತಾ ಇರ್ತಾರೆ, ಆನ್ಸರ್ ಬರೀತಾ ಹೋಗ್ಬೋದು. ವೆರಿ ಸಿಂಪಲ್, ವೆರಿ ಈಸಿ ಸ್ಟೂಡೆಂಟ್. ಜಸ್ಟ್ ಕೀಪ್ ಟೇಕಿಂಗ್ ಸ್ಕ್ರೀನ್ ಶಾಟ್ಸ್. ಓಕೆ, ಪ್ರತಿಯೊಂದು ಕ್ವೆಶ್ಚನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಬರಬೇಕಾದ್ರೆ ಸ್ಕ್ರೀನ್ ಶಾಟ್ನ ಕೂಡ ತೆಗೆದುಕೊಳ್ಳಿ. ಓಕೆ,
ಹೋ ಐ ಕುಡೆಂಟ್ ಥ್ಯಾಂಕ್ ಹಿಮ್. ಓಕೆ, ಹೂ ಡಸ್ ಐ ರಿಫರ್ ಟು? ಐ ಯಾರಿಗೆ ರೆಫರ್ ಆಗ್ತಿದೆ? ಐ ಹಿಯರ್ ರಿಫರ್ಸ್ ಟು ಬಾಲೇಶ್ವರ್ ಮಿಶ್ರಾ. ಓಕೆ, ಹೂ ಡಸ್ ಹಿಮ್ ರಿಫರ್ ಟು? ಹಿಮ್ ಯಾರಿಗೆ ರೆಫರ್ ಆಗ್ತಿದೆ? ಟೆಂಪೋ ಟ್ರಕ್ ಡ್ರೈವರ್ಗೆ. ಹಿಮ್ ರಿಫರ್ಸ್ ಟು ದ ಟೆಂಪೋ ಟ್ರಕ್ ಡ್ರೈವರ್. ವೈ ಶುಡ್ ಈ ಥ್ಯಾಂಕ್ ಹಿಮ್? ಯಾಕೆ ಅವ್ನು ಥ್ಯಾಂಕ್ ಮಾಡಬೇಕಾಗಿತ್ತು? ಹಿ ವಾಂಟೆಡ್ ಟು ಥ್ಯಾಂಕ್ ಹಿಮ್ ಬಿಕಾಸ್ ಟೆಂಪೋ ಟ್ರಕ್ ಡ್ರೈವರ್ ಹೆಲ್ಪ್ ಬಾಲೇಶ್ವರ್ ಟು ಟೇಕ್ ರೋಮಾ ಟು ಹಾಸ್ಪಿಟಲ್. ಸೊ ಯಾರೇ ಬಂದೇ ಇಲ್ಲ ಈ ಒಂದು ರೋಮಾಗೂ ಮತ್ತು ಬಾಲೇಶ್ವರ್ಗೆ ಹೆಲ್ಪ್ ಮಾಡೋಕ್ಕೆ, ಆದರೆ ಈ ಒಂದು ಟೆಂಪೋ ಟ್ರಕ್ ಡ್ರೈವರ್ ಬಂದು ಹೆಲ್ಪ್ ಮಾಡಿದರು. ಸೊ ಹಾಗಾಗಿ ಅವ್ರನ್ನ ಏನು ಮಾಡಿದರು? ಹಾಸ್ಪಿಟಲ್ನಾಗೆ ಕರ್ಕೊಂಡು ಹೋಗೋಕ್ಕೆ ಹೆಲ್ಪ್ ಕೊಟ್ಟಿರೋದ್ರಿಂದ ಥ್ಯಾಂಕ್ ಯು ಹೇಳೋಕ್ಕೆ ಅವನು ಟ್ರೈ ಮಾಡ್ದ ಅಂತ ನಾವು ಕ್ವಶ್ಚನಲ್ಲಿ ನೋಡ್ತೀವಿ. ಬೆಹೆಂಜಿ ಆಪ್ ಟೀಕ್ ಹೇ, ಸಿಸ್ಟರ್ ಅಲ್ಲಿ ಓಕೆ, ಏನಾಯಿತು? ಏನಂತ ನೋಡೋಣ. ಹೂ ಡಸ್ ಬೆಹೆಂಜಿ ರಿಫರ್ ಟು? ಬೆಹೆಂಜಿ ಅಂದರೆ ಸಿಸ್ಟರು. ಓಕೆ, ಬೆಹೆಂಜಿ ರಿಫರ್ಸ್ ಟು ರೋಮಾ ತಲ್ರಜಾ. ವಾಟ್ ಹ್ಯಾಪನ್ ಟು ಹರ್? ರೋಮಾಗೆ ಏನಾಗಿತ್ತು? ರೋಮಾ ಸೀರಿಯಸ್ಲಿ ಇಂಜರ್ಡ್ ಆ್ಯಂಡ್ ಫೆಲ್ ಆನ್ ದ ಟ್ರ್ಯಾಕ್ಸ್ ಅನ್ಕಾನ್ಷಿಯಸ್. ಹೌ ಡಿಡ್ ಹಿ ಹೆಲ್ಪ್ ಹರ್? ಸೊ ಹೆಂಗೆ ಹೆಲ್ಪ್ ಮಾಡ್ದ? ಬಾಲೇಶ್ವರ್ ಹೆಲ್ಪ್ ಹರ್ ಬೈ ಜಂಪಿಂಗ್ ಆಫ್ ದ ಟ್ರೈನ್ ಆ್ಯಂಡ್ ಟುಕ್ ಹರ್ ಟು ದಿ ಹಾಸ್ಪಿಟಲ್. ಓಕೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. 6th question. ಐ ಕಾಂಟ್ ಇಮ್ಯಾಜಿನ್ ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಇಫ್ ಬಾಲೇಶ್ವರ್ ಅಂಡ್ ಹ್ಯಾಡಂಟ್ ಬಿನ್ ದೇರ್. ಸೊ ನನಗೆ ಯೋಚನೆ ಮಾಡೋಕ್ಕಾಗ್ತಾ ಇಲ್ಲ. ಸೊ ಒಂದು ವೇಳೆ ಬಾಲೇಶ್ವರ್ ಇಲ್ಲದೇ ಇದ್ದರೆ ನನಗೆ ಏನಾಗುತ್ತೋ ಅಂತ. ಓಕೆ, ಸೊ ಕ್ವಶ್ಚನ್ ನೋಡೋಣ. ಹೂ ಡಸ್ ಐ ರಿಫರ್ ಟು? ಐ ಯಾರಿಗೆ ರೆಫರ್ ಆಗ್ತಿದೆ? ಐ ರೆಫರ್ಸ್ ಟು ರೋಮಾ ತಲ್ರಜಾ. ವಾಟ್ ಹ್ಯಾಪನ್ ಟು? ರೋಮಾಗೆ ಏನಾಗಿತ್ತು? ರೋಮಾ ವಾಸ್ ಸೀರಿಯಸ್ಲಿ ಇಂಜರ್ಡ್ ಆ್ಯಂಡ್ ಫೆಲ್ ಅನ್ಕಾನ್ಷಿಯಸ್ ಆನ್ ದ ಟ್ರ್ಯಾಕ್. ಸೊ ರೋಮಾಗೆ ತುಂಬ ಏಟಾಗಿತ್ತು ಮತ್ತು ಅವಳು ಅನ್ಕಾನ್ಷಿಯಸ್ ಆಗಿ ಟ್ರ್ಯಾಕಲ್ಲಿ ಬಿದ್ದಿದ್ಲು. ಹೌ ಡಿಡ್ ಹಿ ಹೆಲ್ಪ್ ಹರ್? ಸೊ ಹೆಂಗೆ ಹೆಲ್ಪ್ ಮಾಡ್ದ? ಬಾಲೇಶ್ವರ್ ಹೆಲ್ಪ್ ಹರ್ ಬೈ ಜಂಪಿಂಗ್ ಆಫ್ ದ ಟ್ರೈನ್ ಆ್ಯಂಡ್ ಟುಕ್ ಹರ್ ಟು ದಿ ನಿಯರ್ ಬೈ ಹಾಸ್ಪಿಟಲ್. ಓಕೆ, ಸೊ ಆ ರೀತಿಯಲ್ಲಿ ಸಿಂಪಲ್ ಆಗಿ ಬರೆದ್ರೆ ಸಾಕಾಗುತ್ತೆ. ಟೇಕ್ ದ ಗರ್ಲ್ ಟು ಅರೋಲಿ, ವೆರಿ ಇಂಪಾರ್ಟೆಂಟ್. ಯಾರು ಹೇಳುವ ಸ್ಟೇಟ್ಮೆಂಟ್ ಅಂತ ನೋಡೋಣ. ಹೂ ಸಜೆಸ್ಟೆಡ್ ದಿ ಸ್ಟೇಟ್ಮೆಂಟ್? ಯಾರು? ಆ ಒಂದು ಪೊಲೀಸ್ ಮ್ಯಾನ್. ಓಕೆ, ದ ಪೊಲೀಸ್ ಮ್ಯಾನ್ ಸಜೆಸ್ಟೆಡ್ ದಿಸ್ ಸ್ಟೇಟ್ಮೆಂಟ್. ಹೂ ಇಸ್ ದ ಗರ್ಲ್ ಹಿಯರ್? ಗರ್ಲ್ ಯಾರು? ಅಗೇನ್ ಗರ್ಲ್ ಇಸ್ ರೋಮಾ ತಲ್ರಜಾ ಇಸ್ ದ ಗರ್ಲ್ ಹಿಯರ್. ವೈ ಡಿಡ್ ಬಾಲೇಶ್ವರ್ ಮಿಶ್ರಾ ಡಿಸ್ಅಗ್ರಿ? ಯಾಕೆ ಡಿಸ್ಅಗ್ರಿ ಮಾಡ್ದ? ಬಾಲೇಶ್ವರ್ ಮಿಶ್ರಾ ಡಿಸ್ಅಗ್ರೀಡ್ ಬಿಕಾಸ್ ಅರೋಲಿ ವಾಸ್ ಫಾರ್ ಅವೇ ಆ್ಯಂಡ್ ಹಿ ನ್ಯೂ ನಿಯರ್ ಬೈ ಹಾಸ್ಪಿಟಲ್. ಸೊ ಅರೋಲಿ ಬಂದು ತುಂಬ ದೂರ ಆಯಿತು, ಆದರೆ ಬಾಲೇಶ್ವರ್ ಮಿಶ್ರಾಗೆ ಬೇರೆ ಹತ್ರ ಇರುವ ಒಂದು ಹಾಸ್ಪಿಟಲ್ ಬಗ್ಗೆ ಗೊತ್ತಿತ್ತು. ಸೊ ಹಾಗಾಗಿ ಅವನು ಡಿಸ್ಅಗ್ರಿ ಮಾಡ್ಕೊಂಡ. ಓಕೆ, ಐ ಥಿಂಕ್ ಇಸ್ ಅಸ್ಟಾನಿಶಿಂಗ್. ಅಸ್ಟಾನಿಶಿಂಗ್ ಅಂದರೆ ತುಂಬ ಸರ್ಪ್ರೈಸಿಂಗ್ ಅಂತ ಅರ್ಥ. ಓಕೆ, ಟೂ ಸರ್ಪ್ರೈಸಿಂಗ್. ಓಕೆ, ನಂಬೋಕ್ಕೆ ಆಗಲ್ಲ ಅಂತೀವಿ ಗೊತ್ತಾ, ಅದಕ್ಕೆ ಅಸ್ಟಾನಿಶಿಂಗ್ ಅಂತ ಅಂತೀವಿ. ಓಕೆ, ಐ ಥಿಂಕ್ ಇಟ್ ಈಸ್ ಅಸ್ಟಾನಿಶಿಂಗ್ ಫಾರ್ ಎ ಸ್ಟ್ರೇಂಜರ್. ಸ್ಟ್ರೇಂಜರ್ ಅಂದರೆ ಯಾರೇ ಅಂತ ಗೊತ್ತೇ ಇಲ್ಲ, ಫಸ್ಟ್ ಟೈಮ್ ಮೀಟ್ ಮಾಡುವ ಪರ್ಸನ್ನ ನಾವೇನಂತ ಕರಿತೀವಿ? ಸ್ಟ್ರೇಂಜರ್ ಅಂತ ಕರಿತೀವಿ. ಟು ಜಂಪ್ ಆಫ್ ಅ ಮೂವಿಂಗ್ ಟ್ರೈನ್ ಆ್ಯಂಡ್ ರಿಸ್ಕ್ ಹಿಸ್ ಲೈಫ್ ಫಾರ್ ಮೀ. ಸೊ ಕ್ವಶನ್ಸ್, ಲೆಟ್ ಸ್ಟಾರ್ಟ್. ವಾಟ್ ಹ್ಯಾಪನ್ ಟು ಬಾಲೇಶ್ವರ್ as soon as he jumped off train? ಸೊ ಅವ್ನು ಟ್ರೈನಿಂದ ಜಂಪ್ ಆಗಬೇಕಾದ್ರೆ ಅವ್ನಿಗೇನಾಯಿತು? ಓಕೆ, ಅ ಬರ್ಸ್ಟ್ ಆಫ್ ಪೈನ್ ಶಾರ್ಟ್ ಆಫ್ ಹಿಸ್ ಆ್ಯಂಕಲ್. ಸೊ ಏನಾಗುತ್ತೆ ಅಂದರೆ ಅವನು ಜಂಪ್ ಮಾಡಿದ ತಕ್ಷಣ ಒಂದು ಆ್ಯಂಕಲಲ್ಲಿ ಅವ್ನಿಗೇನಾಯಿತು? ಸ್ವಲ್ಪ ನೋವಾಯಿತು, ಒಂದು ಬಸ್ ಥರ ಅವನಿಗೆ ನೋವಾಯಿತು. ಓಕೆ, ಹೌ ಡಿಡ್ ಬಾಲೇಶ್ವರ್ ಹೆಲ್ಪ್ ರೋಮಾ? ಬಾಲೇಶ್ವರ್ ಹೆಲ್ಪ್ ರೋಮಾ ಬೈ ಟೇಕಿಂಗ್ ಅರ್ ಟು ದಿ ಹಾಸ್ಪಿಟಲ್ ಆನ್ ಟೈಮ್. ಓಕೆ, ಟೈಮಲ್ಲಿ ಏನು ಮಾಡ್ತಿದ್ದ ಅವನು? ಕರ್ಕೊಂಡು ಹೋಗ್ತಿದ್ದ. ಓಕೆ, ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಇಫ್ ಬಾಲೇಶ್ವರ್ ವುಡ್ ಹ್ಯಾವ್ ನಾಟ್ ಹೆಲ್ಪ್? ಸೊ ಬಾಲೇಶ್ವರ್ ಒಂದು ವೇಳೆ ಹೆಲ್ಪ್ ಮಾಡಿಲ್ಲ ಅಂದರೆ ರೋಮಾಗೆ ಏನಾಗ್ತಿತ್ತು? ರೋಮಾ ತಲ್ರಜಾ ವುಡ್ ಹ್ಯಾವ್ ಬ್ಲೆಡ್ ಟು ಡೆತ್ ಇಫ್ ಬಾಲೇಶ್ವರ್ ಹ್ಯಾಡ್ ಹೆಲ್ಪ್ಡ್ ಹರ್. ಒಂದು ವೇಳೆ ಬಾಲೇಶ್ವರು ರೋಮಾಗೆ ಹೆಲ್ಪ್ ಮಾಡಿಲ್ಲ ಅಂದರೆ ರೋಮಾ ಆಲ್ಮೋಸ್ಟ್ ಸತ್ತೋಗ್ತಿದ್ಲು. ಓಕೆ, ರಕ್ತ ಸುರಿಸಿ ಸತ್ತೋಗ್ತಿದ್ಲು ಒಂದು ವೇಳೆ ಈ ಒಂದು ಬಾಲೇಶ್ವರ್ ಅವ್ಳಿಗೆ ಹೆಲ್ಪ್ ಮಾಡಿಲ್ಲ ಅಂತೆ. ಓಕೆ, ಪ್ಲೀಸ್ ಹೆಲ್ಪ್ ಮೀ ಟು ಟೇಕ್ ಹರ್ ಟು ಅ ಹಾಸ್ಪಿಟಲ್ ಬಟ್ ನೋ ಒನ್ ಸ್ಟಾಪ್. ಓಕೆ, ಸೊ ವೆರಿ ನೋನ್ ಸ್ಟೇಟ್ಮೆಂಟೇ. ಹೂ ಇಸ್ ದ ಸ್ಪೀಕರ್ ಹಿಯರ್? ಬಾಲೇಶ್ವರ್ ಮಿಶ್ರಾ ಇಸ್ ದ ಸ್ಪೀಕರ್. Who does her refer to? Again, her refers to Roma Talraja. Why didn't they stop? They couldn't stop because they feared of getting trapped in courts or police station. ಸೊ ಈ ಒಂದು ಬಾಂಬೆ ಜನಕ್ಕೆ ಭಯ ಆಯಿತು. ಏನು ಭಯ ಅಂದರೆ ಒಂದು ವೇಳೆ ಕೋರ್ಟಿಗೆ ಹೋಗೋಕ್ಕೆ ಪರಿಸ್ಥಿತಿ ಬಂದುಬಿಡುತ್ತೋ, ಒಂದು ವೇಳೆ ಪೊಲೀಸ್ ಸ್ಟೇಷನ್ ಹೋಗೋಕ್ಕೆ ಅವಶ್ಯಕತೆ ಬಂದುಬಿಡುತ್ತೋ ಅಂತ ಆ ಒಂದು ಭಯದಿಂದ ಏನು ಮಾಡಿದರು ಇವರು? ಹೆಲ್ಪ್ ಮಾಡೇ ಇಲ್ಲ. ಓಕೆ, ಹೂಮ್ ಕ್ಯಾನ್ ಐ ಕಾಲ್? ಈ ಆಸ್ ಕ್ವಿಕ್ಲಿ ಫಿಯರಿಂಗ್ ದಟ್ ಶಿ ವುಡ್ ಬ್ಲ್ಯಾಕ್ ಔಟ್ ಅಗೇನ್. ಸೊ ಯಾರಿಗೆ ನಾನು ಕಾಲ್ ಮಾಡ್ಬೋದು ಅಂತ ಅವ್ನು ಕೇಳ್ತಾನೆ. ಬ್ಲ್ಯಾಕ್ಔಟ್ ಅಂದರೆ ಪ್ರಜ್ಞೆ ತಪ್ಪೋದು. ಓಕೆ, ಅನ್ಕಾನ್ಷಿಯಸ್ ಆಗೋದು. ಬ್ಲ್ಯಾಕ್ಔಟ್ ಅಂದರೆ ಅನ್ಕಾನ್ಷಿಯಸ್ ಆಗೋದು ಅಥವಾ ಪ್ರಜ್ಞೆ ತಪ್ಪೋದು. ಆನ್ಸರ್ ನೋಡೋಣ. ಹೂ ಡಸ್ ಐ ರೆಫರ್ ಟು? ಬಾಲೇಶ್ವರ್ ಮಿಶ್ರಾ ಇಸ್ ದ ಐ. ಹೂಮ್ ಡಿಡ್ ಬಾಲೇಶ್ವರ್ ಕಾಲ್? ಬಾಲೇಶ್ವರ್ ಮಿಶ್ರಾ ಕಾಲ್ ದಿನೇಶ್ ತಲ್ರಜಾ. ಈ ದಿನೇಶ್ ತಲ್ರಜಾ ಯಾರು? ರೋಮಾ ತಲ್ರಜಾ ಅವ್ರದ್ದು ಬ್ರದರು. ಓಕೆ, ವಾಟ್ ಡಸ್ ದ ವರ್ಡ್ ಬ್ಲ್ಯಾಕ್ಔಟ್ ಮೀನ್ಸ್? ಬ್ಲ್ಯಾಕ್ಔಟ್ ಅಂದರೆ ಏನು ಅಂತ ಕೇಳಿದ್ದಾರೆ. ದ ವರ್ಡ್ ಬ್ಲ್ಯಾಕ್ಔಟ್ ಮೀನ್ಸ್ ಟು ಬಿಕಮ್ ಅನ್ಕಾನ್ಷಿಯಸ್. ಟು ಬಿಕಮ್ ಏನು? ಟು ಬಿಕಮ್ ಅನ್ಕಾನ್ಷಿಯಸ್. ಅನ್ಕಾನ್ಷಿಯಸ್ ಅಂದರೆ ಅದೇ ಪ್ರಜ್ಞೆ ತಪ್ಪೋದು. ಓಕೆ, ಸೊ ಲೆಟ್ಸ್ ಗೋ ಆನ್ ಟು ದ 11th question. ಐ ಕ್ಯಾನ್ ನೆವರ್ ರಿಪೇ ಹಿಮ್. ಸೊ ಯಾರು ಸ್ಟೇಟ್ಮೆಂಟ್ ಅಂತ ನೋಡೋಣ. ಹೂ ಡಸ್ ಐ ರಿಫರ್ ಟು? ಐ ರಿಫರ್ಸ್ ಟು ರೋಮಾ ತಲ್ರಜಾ. ವೆನ್ ಡಿಡ್ ಶಿ ಸೇ ದಿ ಅಬೌವ್ ಸ್ಟೇಟ್ಮೆಂಟ್? ಸೊ ಯಾವಾಗ ಈ ಒಂದು ಅಬೌವ್ ಸ್ಟೇಟ್ಮೆಂಟ್ನ ಹೇಳಿದ್ದು? ಶಿ ಸೇ ದಿ ಅಬೌವ್ ಸ್ಟೇಟ್ಮೆಂಟ್ ಆಫ್ಟರ್ ಅ ರಿಕವರಿ. ಓಕೆ, ಆ ಚಿಕಿತ್ಸೆ ಎಲ್ಲ ಆದಮೇಲೆ ರಿಕವರ್ ಆಗ್ತಾ ಇಲ್ಲ ಗೊತ್ತಾ, ಸರಿ ಹೋಗುತ್ತೆ ಗೊತ್ತಾ, ಆ ಒಂದು ಟೈಮ್ಗೆ ಈ ಒಂದು ಸ್ಟೇಟ್ಮೆಂಟ್ನ ಹೇಳ್ತಾಳೆ. ವೈ ಕಾಂಟ್ ರೋಮಾ ತಲ್ರಜಾ ರೀಪೇ ಹಿಮ್? ಯಾಕೆ ರೋಮಾ ತಲ್ರಜಾಗೆ ರೀಪೇ ಮಾಡೋಕ್ಕಾಗಲ್ಲ? ಶಿ ಕ್ಯಾನ್ ರೀಪೇ ಬಾಲೇಶ್ವರ್ ಬಿಕಾಸ್ ಹಿ ಸೇವ್ಡ್ ಹರ್ ಬೈ ರಿಸ್ಕಿಂಗ್ ಹಿಸ್ ಲೈಫ್. ಸೊ ಯಾಕೆ ರೀಪೇ ಮಾಡೋಕ್ಕಾಗಲ್ಲ? ಯಾಕೆ ಅದನ್ನು ಸರಿ ಮಾಡೋಕ್ಕಾಗಲ್ಲ? ಅದಕ್ಕೆ ತಕ್ಕಂಥ ಒಂದು ರಿಟರ್ನು ಕೊಡೋಕ್ಕಾಗಲ್ಲ. ಯಾಕೆ ಅಂತ ಕೇಳಬೇಕಾದ್ರೆ ಅವನ ಲೈಫ್ನ ರಿಸ್ಕ್ ಮಾಡಿ ಇವಳಿಗೆ ಹೆಲ್ಪ್ ಮಾಡಿದ್ನು ಅಂತ ನೋಡ್ತೀವಿ. ಓಕೆ, ಸೊ ದಟ್ ಈಸ್ ಆಲ್ ಅಬೌಟ್ ಹೀರೋ. ಹೀರೋಲಿ ನಾವು ಅಷ್ಟನ್ನು ಓದ್ಕೊಂಡ್ರೆ ಸಾಕಾಗುತ್ತೆ ಸ್ಟೂಡೆಂಟ್ಸ್. ಸೊ ವೆರಿ ವೆರಿ ಇಂಪಾರ್ಟೆಂಟ್, ಪ್ಲೀಸ್ ಕೀಪ್ ದಿಸ್ ಇನ್ ಮೈಂಡ್. ಈಗ ಕ್ವಾಲಿಟಿ ಆಫ್ ಮರ್ಸಿಗೆ ಬರೋಣ. ಕ್ವಾಲಿಟಿ ಆಫ್ ಮರ್ಸಿ ಬೇಸಿಕಲಿ ನಮಗೆ ಬರೋದು ಮೆಮರೈಸೇಷನ್ಗೋಸ್ಕರ ಮಾತ್ರನೇ. ಸೊ 2 ಸ್ಟಾನ್ಸಾ
3 ಸ್ಟ್ಯಾನ್ಸಾ ಇರುತ್ತೆ. ಓಕೆ, ಸೊ ಈ ಒಂದು 3 ಸ್ಟ್ಯಾನ್ಸಾನ ನಾವು ಪೂರ್ತಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಮೆಮರೈಸೇಷನಲ್ಲಿ ನಾವು ಫೋಕಸ್ ಮಾಡಿದ್ರೆ ಈಸಿಯಾಗಿ ನಾವು ಏನು ಮಾಡ್ಬೋದು, ಇದನ್ನು ಆನ್ಸರ್ ಮಾಡ್ಬೋದು. ಐ ಆಮ್ ಜಸ್ಟ್ ಗಿವಿಂಗ್ ಯು ಸಿಂಪಲ್ ಟ್ರಿಕ್ ಹೆಂಗೆ ಈ ಒಂದು ಕ್ವಾಲಿಟಿ ಆಫ್ ಮರ್ಸಿನ ಮೆಮರೈಸ್ ಮಾಡ್ಕೋಬೇಕಂತ. ಸೊ ಈ ಒಂದು ಕ್ವಾಲಿಟಿ ಆಫ್ ಮರ್ಸಿಯಲ್ಲಿ 3 ಸ್ಟ್ಯಾನ್ಸಾಸ್ ಇದೆ. ಸೊ 3 ಸ್ಟ್ಯಾನ್ಸಾಸಲ್ಲಿ ಕೂಡ ಏನೇನು ಬಗ್ಗೆ ಮಾತಾಡ್ತಾರೆ ಅಂದರೆ ಗೊತ್ತಾಗ್ಬಿಟ್ರೆ ಈಸಿಯಾಗಿ ಮೆಮರೈಸ್ ಮಾಡೋಕ್ಕಾಗುತ್ತೆ. ಸೊ ಫಸ್ಟ್ ಸ್ಟ್ಯಾನ್ಸಲ್ಲಿ ಏನು ಮಾಡ್ತಾರೆ, ಈ ಒಂದು ಕ್ವಾಲಿಟಿ ಆಫ್ ಮರ್ಸಿನ ಏನು ಮಾಡೋಕ್ಕಾಗಲ್ಲ ಅಂತಾರೆ, ಫೋರ್ಸ್ ಮಾಡೋಕ್ಕಾಗಲ್ಲ ಅಂತಾರೆ. ಸೊ ಫೋರ್ಸ್ ಅಂದರೆ ಕೆನಾಟ್ ಬಿ ಸ್ಟ್ರೈನ್ ಅಂತ ನೋಡ್ತೀವಿ. ಸೊ ನೆಕ್ಸ್ಟು ಈ ಒಂದು ಕ್ವಾಲಿಟಿ ಆಫ್ ಮರ್ಸಿಗೆ ಹೆವನಿಂದ ಬರುವ ರೈನ್ಗೆ ಕಂಪೇರ್ ಮಾಡಿದ್ದಾರೆ. ಎಲ್ಲಿಗೆ ಕಂಪೇರ್ ಮಾಡಿದ್ದಾರೆ, ಹೆವನಿಂದ ಬರುವ ರೈನ್ಗೆ ಕಂಪೇರ್ ಮಾಡಿದ್ದಾರೆ. ಅದಾದಮೇಲೆ ಅದನ್ನು ಏನಂತಾರೆ, ಡಬಲ್ ಬ್ಲೆಸ್ಸಿಂಗ್ ಅಂತ ಕರೀತಾರೆ. ಯಾಕೆ ಡಬಲ್ ಬ್ಲೆಸ್ಸಿಂಗ್ ಅಂದರೆ ಕೊಡೋವರೆಗೂ ಬ್ಲೆಸ್ಸಿಂಗು, ಅದನ್ನು ಈಸ್ಕೊಳ್ಳೋರ್ಗೂ ಬ್ಲೆಸ್ಸಿಂಗ್ ಅಂತ ನೋಡ್ತೀವಿ. ಸೊ ಇದು ಫಸ್ಟ್ ಸ್ಟ್ಯಾನ್ಸಾ. ಸೊ ಈ ಒಂದು 3 ಪಾಯಿಂಟ್ಸ್ನ ನೀವು ನೋಟಿಸ್ ಮಾಡಿಕೊಂಡ್ರೆ ಮೆಮರೈಸೇಷನ್ನು ಕ್ರೊನಾಲಜಿಕಲ್ ಆರ್ಡ್ರಲ್ಲಿ ಈಸಿ ಆಗಿಬಿಡುತ್ತೆ ನಿಮಗೆ. ಸೊ ಸೆಕೆಂಡ್ ಸ್ಟ್ಯಾನ್ಸಲ್ಲಿ ಯಾರ ಬಗ್ಗೆ ಮಾತಾಡ್ತಾರೆ, ಕಿಂಗ್ ಬಗ್ಗೆ ಮಾತಾಡ್ತಾರೆ. ಓಕೆ, ಮತ್ತು ಕಿಂಗ್ ಹತ್ರ ಏನಿರುತ್ತೆ, ಕ್ರೌನ್ ಇರುತ್ತೆ ಮತ್ತು ಸ್ಕೆಪ್ಟರ್ ಇರುತ್ತೆ. ಸೊ ಸ್ಕೆಪ್ಟರ್ ಅಂದರೆ ಏನು, ರಾಜಗಡ್ಡ ಅಂತ ನೋಡ್ತೀವಿ. ಸೊ ಜನಕ್ಕೆ ಕಿಂಗ್ ಮೇಲೆ ಏನಿರುತ್ತೆ, ಫಿಯರ್ ಇರುತ್ತೆ. ಓಕೆ, ಫಿಯರ್ ಆ್ಯಂಡ್ ಡ್ರೆಡ್ ಆ್ಯಂಡ್ ಫಿಯರ್ ಅಂತ ಕೂಡ ಅನ್ಬೋದು. ಓಕೆ, ಸೊ ಕೊನೆಗೆ ಇದೆಲ್ಲ ದಾಟಿ ಏನಕ್ಕೆ ಶಕ್ತಿ ಇರುತ್ತೆ, ಮರ್ಸಿ ಈಸ್ ಸ್ಟ್ರಾಂಗರ್ ಅಂತ ನೀವು ನೆನಪಲ್ಲಿಟ್ಕೊಳ್ಳಿ. ಓಕೆ, ಸೊ ರಾಜನ ಮೇಲೆ ಜನಕ್ಕೆ ಏನಿರುತ್ತೆ, ಭಯ ಇರುತ್ತೆ. ಆ ಭಯದಿಂದ ಏನು ಮಾಡ್ತಾರೆ, ಅವ್ನು ಹೇಳೋದನ್ನ ಮಾಡ್ತಾರೆ ಹೊತ್ತು ಅವರು ಪ್ರೀತಿಯಿಂದ ಮಾಡಲ್ಲ. ಸೊ ಅಷ್ಟು ನಾವು ನೆನ್ಪಿಟ್ಕೊಂಡ್ರೆ ಸಾಕು. ಸೊ ಅದಾದಮೇಲೆ ಕೊನೆಗೆ ಥರ್ಡ್ ಸ್ಟ್ಯಾನ್ಸಲ್ಲಿ ಯಾರು ಬರ್ತಾರೆ ಮೇಜರಾಗಿ, ಗಾಡ್. ಓಕೆ, ಸೊ ಮರ್ಸಿ ಬಂದು ಯಾರ ಕ್ವಾಲಿಟಿ, ಇದು ಗಾಡ್ಸ್ ಕ್ವಾಲಿಟಿ. ಮರ್ಸಿ ಈಸ್ ಗಾಡ್ಸ್ ಕ್ವಾಲಿಟಿ. ಓಕೆ, ಸೊ ಈ ಒಂದು ರಾಜ ಇದನ್ನು ಗೊತ್ತಾ, ಈ ಕಿಂಗ್ ಬಂದು ಮರ್ಸಿಯಿಂದ ಜಸ್ಟಿಸ್ ಕೊಡಬೇಕು. ಮರ್ಸಿಯಿಂದ ಏನು ಕೊಡಬೇಕು, ಮರ್ಸಿಯಿಂದ ಜಸ್ಟಿಸ್ ಕೊಡಬೇಕಂದ್ರೆ ಕರುಣೆಯಿಂದ ನೀತಿ ಮಾಡಬೇಕು. ಅವ್ನು ಮಾಡಿದ್ರೆ ಅವ್ನು ಯಾರ ಥರ ಆಗ್ಬಿಡ್ತಾನೆ, ದೇವನ ಥರನೇ ಆಗ್ಬಿಡ್ತಾನೆ. ಸೊ ಈ ಒಂದು 3 ಪಾಯಿಂಟ್ಸ್ನ ನೀವು ಈಸಿಯಾಗಿ ನೆನಪಲ್ಲಿಟ್ಕೊಂಡ್ರೆ ಮೆಮರೈಸೇಷನ್ ಮಾಡೋಕ್ಕೂ ನಿಮಗೆ ಈಸಿ ಇರುತ್ತೆ. ಆಲ್ ರೈಟ್ ಸ್ಟೂಡೆಂಟ್ಸ್, ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ನಿಮಗೆ ಬೇರೆ ಏನಾದರೂ ಕ್ವೆಶ್ಚನ್ಸ್ ಇದ್ದರೆ, FA ರಿಲೇಟೆಡ್ ಕ್ವೆಶ್ಚನ್ಸ್ ಇದ್ದರೆ ದಯವಿಟ್ಟು ಅದರಲ್ಲಿ ಹಾಕಿರಿ, ಅದನ್ನು ನಾವು ಅಡ್ರೆಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಟೈಮ್, ಬಾಯ್.